ಕೋಟಿ ವೃಕ್ಷ ಅಭಿಯಾನ್ ಟ್ರಸ್ಟು, ವಿಜಯಪುರ ಜಿಲ್ಲಾಡಳಿತ, ಅರಣ್ಯ ಇಲಾಖೆ, NTPC, ಎಲ್ಲ ಸಂಘ ಸಂಸ್ಥೆಗಳು, BLD ಸಂಸ್ಥೆ, ಸಿದ್ಧಸರಿ ಮತ್ತು ಎಲ್ಲ ಡೋನರ್ಸ್ ಏನಿದ್ದಾರೆ, ಟೂರಿಸಂ ಇಲಾಖೆ, ಸಕ್ಕರೆ ಕಾರ್ಖಾನೆಗಳು, KSDL ಎಲ್ಲರ ವತಿಯಿಂದ ಇವತ್ತೊಂದು ಸಹ ವೃಕ್ಷೋತ್ಥಾನವನ್ನು ಹೆರಿಟೇಜ್ ರನ್ ಇದರ ಉದ್ಘಾಟನೆಯನ್ನು ನಮ್ಮೆಲ್ಲರ ಅತ್ಯಂತ ಅಭಿಮಾನದ ವಿಧಾನಸಭೆಯ ಸಭಾಧ್ಯಕ್ಷರು, ಅತ್ಯಂತ ಕ್ರಿಯಾಶೀಲ ವ್ಯಕ್ತಿಗಳು, ನಮ್ಮೆಲ್ಲರಿಗೂ ಒಂದು ಆದರ್ಶ ಸನ್ಮಾನ್ಯ ಶ್ರೀ UT ಖಾದರ್ ಸಾಹೇಬ್ರೆ, ಸಹೋದರ ಅಂತ ಸುನೀಲ್ ಗೌಡ ಪಾಟೀಲ್ರೆ, ಕಟ್ಟಕೊಂಡ್ರ ಗುಜ್ಜಲ್, ಹಮೀದ್ ಮುಷ್ರಿಫ್ ಅವರೇ, ಸಂಗಮೇಶ್ ಬಬಳೇಶ್ವರ್ ಅವರೇ, ಜಿಲ್ಲಾಧಿಕಾರಿಗಳಂತ ಭೂಪಾಲನ್ ಅವರೇ, CO ಅವರಾದಂಥ ರಿಷಿ ಆನಂದ್ ಅವರೇ, SP ಅವರಾದಂಥ ಲಕ್ಷ್ಮಣ್ ಹೆಬ್ಬರ್ಗಿ ಅವರೇ, ಶ್ರೀಮತಿ ಭೀಮಾಶಂಕರ್ ಒಳ್ಳೇದವರೇ, ಸೈನಿಕ್ ಸ್ಕೂಲಿನ ಪ್ರಾನ್ಸಿಪಾಲ್ರೇ, KSDLನ MD ಪ್ರಶಾಂತ್ ಅವರೇ ಸೇರಿದಂಥ ಎಲ್ಲ ನನ್ನ ಆತ್ಮೀಯ ಸಹೋದರ ಸಹೋದರರೇ, ಯುವಕ ಮಿತ್ರರೇ, ವಿದ್ಯಾರ್ಥಿಗಳೇ, ಪ್ರಪ್ರಥಮವಾಗಿ ನಾನು ನಮ್ಮ ಗೌರವಾನ್ವಿತ ವಿಧಾನಸಭೆಯ ಅಧ್ಯಕ್ಷರು, ಸಭಾಧ್ಯಕ್ಷರು ಸನ್ಮಾನ್ಯ ಶ್ರೀ UT ಖಾದರ್ ಸಾಹೇಬರಿಗೆ ಎಷ್ಟು ಅಭಿನಂದನೆಗಳು ಹೇಳಿದ್ರು ಕೂಡ ಕಡಿಮೆ. ಅವರು ನಮ್ಮೆಲ್ಲರ ಸಲುವಾಗಿ ನಿಮ್ಮ ಆಶಯದಂತೆ ಇವತ್ತು ಮಂಗಳೂರಿಂದ ರಾತ್ರಿ 11-12 ಗಂಟೆಗೆ ಹೈದರಾಬಾದ್ ಬಂದು, ಹೈದರಾಬಾದಿಂದ ಪೂರ್ತಿ ರಾತ್ರಿ ಇವತ್ತಿನ ದಿವಸ ವಾಹನದಲ್ಲಿ ಪ್ರಯಾಣ ಮಾಡಿ ಇವತ್ತು ಬರೋಬ್ಬರಿ ಇಲ್ಲಿ 5:45ಕ್ಕೆ ಕ್ರೀಡಾಂಗಣಕ್ಕೆ ಬಂದಿದ್ದಾರೆ. ಅವರು ಬದ್ಧತೆಯನ್ನು ತೋರಿಸ್ತಾರೆ, ಕಾಳಜಿಯನ್ನು ತೋರಿಸ್ತಾರೆ. ನಾನು ಮಾಂತೇಶ್ ಬಿಡಾದವ್ರಿಗೆ ಹೇಳಿದೆ, ಜೇರ್ಕರ್ತ ಇದನ್ನ ಈ ರೀತಿ ಟ್ರಾವೆಲ್ ಮಾಡಿ ಬರಬೇಕಾಗಿದ್ದು ನನಗೆ ಯಾರು ಹೇಳಿದ್ರೆ ನಾನು ಬರ್ತಿರ್ಲಿಲ್ಲ ಅಂತ ಹೇಳಿ ಒಪ್ಕೋತೀನಿ. ನಾನು ನಿಜವಾಗಿ ಹೇಳ್ತೀನಿ, ಅಷ್ಟು ಅವ್ರಿಗಿನ್ನ ತೊಂದರೆ ಕೊಟ್ಟಿದ್ದೀವಿ ಸರ್, ನಮ್ಗೆ ಭಾಳ ತೊಂದರೆ ಕೊಟ್ಟಿದ್ದೀವಿ. ಆದರೆ ನಿಮ್ಮ ಮೇಲೆ ಬಹಳಷ್ಟು ಪ್ರೀತಿ ವಿಶ್ವಾಸ ಎಲ್ಲರಿಗೂ ಇದೆ. ನಿಮ್ಮನ್ನೇ ಕರಿಬೇಕು ಅಂತೇಳಿ ಇವತ್ತು ದಿವಸ ಅವ್ರಿಗೆ ಮಾಡಿದ್ರು. ಹೀಗಾಗಿ ಯಾರಂದ್ರೆ ನಿಮ್ಮ ಕ್ರಿಯಾಶೀಲತೆ, ನಿಮ್ಮ ಬದ್ಧತೆ, ನಿಮ್ಮ ಮಾತುಗಳು ಅವರೆಲ್ಲರಿಗೂ ಕೂಡ ಮುಂದಿನ ಪೀಳಿಗೆಗೆ ಇವತ್ತು ಸಹ ಆದರ್ಶ. ಅದು ಆ ಆದರ್ಶದ ಜೀವನವನ್ನು ತಾವು ಮಾಡಿದ್ದೀವಿ. ವಿಧಾನಸಭಾ ಅಧ್ಯಕ್ಷರಾಗಿ ರಾತ್ರಿ 1 ಗಂಟೆ ತನ ವಿಧಾನಸಭಾ ನಡೆದಿದ್ದೆಲ್ಲ ನೋಡಿದಿರಿ ನೀವು. ಮತ್ತೆ ಬೆಳಿಗ್ಗೆ 9 ಗಂಟೆಗೆ 8 ಗಂಟೆಗೆ ಅಂದ್ರೆ ಆ ರೀತಿ ಇವತ್ತು ಸಹ ಉತ್ತರ ಕರ್ನಾಟಕದಲ್ಲಿ ಇವತ್ತು ಅಧಿವೇಶನ ನಡೀತಾ ಇದೆ. ಉತ್ತರ ಕರ್ನಾಟಕದ ಅಧಿವೇಶನಕ್ಕೆ, ಸಮಸ್ಯೆಗಳಿಗೆ ಪರಿಹಾರಕ್ಕೆ ತಮ್ಮ ಪಾಲ್ಗೊಳ್ಳುವಿಕೆ ಆಗಬೇಕು ಮತ್ತು ಚರ್ಚೆ ಆಗಬೇಕು ಅಂತೇಳಿ ಆ ಒಂದು ಬದ್ಧತೆ ಇಟ್ಟುಕೊಂಡು ಇವತ್ತು ಸಹ ವಿಧಾನಸಭೆಯನ್ನ ಬೆಳಗಾವಿಯಲ್ಲಿ ಯಶಸ್ವಿಯಾಗಿ ನಡೆಸಿದಂಥವ್ರು ನಮ್ಮ ವಿಧಾನಸಭೆಯ ಅಧ್ಯಕ್ಷರಾದಂಥ UT ಖಾದರ್ ಸರ್. ಅವ್ರ ಬಗ್ಗೆ ನಮ್ಗೆಲ್ಲರಿಗೂ ಕೂಡ ಗರ್ವ ಇದೆ. ಇವತ್ತು ಇದು ನಾನು ಜಾಸ್ತಿ ಮಾತನಾಡಕ್ಕೆ ಹೋಗುದಿಲ್ಲ, ಯಾಕಂದ್ರೆ ತಾವೆಲ್ಲರೂ ಪ್ರೈಸಸ್ ಅನ್ನ ಇದು ಮಾಡ್ಕೊಳಕ್ಕೆ ಇವತ್ತು ದಿವಸ ಕಾಯ್ದಿದ್ದೀರಿ. ಈ ಕೋಟಿ ವೃಕ್ಷಾನ ಅಭಿಯಾನ ಹೆಂಗೆ ಪ್ರಾರಂಭ ಆಯಿತು ಅಂದ್ರೆ, ನಾನು 13-18 ಏನು ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದೆ, ನೀರಾವರಿ ಸಚಿವನಾಗಿದ್ದಾಗ, ಜಿಲ್ಲಾ ಉಸ್ತುವಾರಿ ಸಚಿವನಾಗಿದ್ದಾಗ ಈ KDP ಸಭೆಯಲ್ಲಿ ನಾನು ರಿವ್ಯೂ ಮಾಡುವಾಗ ರಾಷ್ಟ್ರ ಮತ್ತು ರಾಜ್ಯದ ಅರಣ್ಯ ವಿಸ್ತೀರ್ಣ ಎಷ್ಟೈತೆ ಅಂತ ಕೇಳಿದಾಗ, ಫಾರೆಸ್ಟ್ ಕವರೇಜ್ ಎಷ್ಟು ಅಂದಾಗ ನಮ್ಮ ಅಧಿಕಾರಿಗಳಿದ್ರು 0.17 ಅಂತೇಳಿ. ರಾಷ್ಟ್ರದ ಮತ್ತು ರಾಜ್ಯದ ಅವರೇಜು 35% ಇದ್ದಾಗ ನಮ್ಮಲ್ಲಿ 0.17, 1% ಅಲ್ಲ, 0.5% ಅಲ್ಲ, 1/4% ಅಲ್ಲ, 1/2% ಅಲ್ಲ, 0.17 ಅಂತೇಳಿ. ಅವಾಗ ನಾವು ಎಚ್ಚೆತ್ಕೊಂಡು, ಯಾಕೆ ನಮಗೆ ಮಳೆ ಆಗ್ತಾ ಇಲ್ಲ, ಯಾಕೆ ನಮಗೆ ಇಷ್ಟೆಲ್ಲ ದೊಡ್ಡ ಪ್ರಮಾಣದಲ್ಲಿ ಬಿಸಿಲಿದೆ, ಇದಕ್ಕೆ ಪರಿಹಾರ ಕಂಡುಕೊಳ್ಬೇಕು ಅಂತೇಳಿ ಕೋಟಿ ವೃಕ್ಷವನ್ನು ಪ್ರಾರಂಭ ಮಾಡಿ, ಇದು ಯಾರ್ದು ಕೂಡ ಅಲ್ಲ, ಇದು ಪಕ್ಷಾತೀತವಾದಂಥದ್ದು, ಜಾತ್ಯತೀತವಾದಂಥದ್ದು. ಇದು ಜಿಲ್ಲಾಡಳಿತ, ಫಾರೆಸ್ಟ್ ಇಲಾಖೆ, ಇನ್ನುಳಿದ ಎಲ್ಲ ಇಲಾಖೆಗಳು, ಏನು ಸರ್ಕಾರದ ಇಲಾಖೆಗಳು ಕೋಟಿ ವೃಕ್ಷ
ಅಭಿಯಾನ್ ಟ್ರಸ್ಟು, ಸಂಘ ಸಂಸ್ಥೆಗಳು, ನಿಮ್ಮೆಲ್ಲರ ಕೋಟಿ ವೃಕ್ಷ ಅಭಿಯಾನ. ನಾನು ಹೇಳಿದ್ದೀನಿ ಮೊನ್ನೆ, ಇನ್ನೊಂದು 2 ವರ್ಷ 3 ವರ್ಷ ನಾನು ಅದನ್ನು ಮಾಡ್ತೀನಿ. ಮುಂದೆ ನಿಮ್ಮ ನೆಕ್ಸ್ಟ್ ನೀವು ಯಾರು ಅದನ್ನು ಮಾಡ್ತೀರ ಅದನ್ನು ಟೇಕ್ ಓವರ್ ಮಾಡಬೇಕಾಗ್ತದೆ. ಈಗ 0.17 ಈಗ ಸುಮಾರು 2.5% ಬಂದಿದೆ ಈಗ. ಆದರೆ 35% ಹೋಗ್ಬೇಕು. ಯಾವಾಗ? ಇನ್ನೂ 50 ವರ್ಷ ಬೇಕು. ಇನ್ನು 25-30 ವರ್ಷ 50 ವರ್ಷ ಬೇಕು. MB ಪಾಟೀಲ್ ಒಬ್ಬರಿಂದ ಆಗೋದಿಲ್ಲ. ಇದನ್ನು ಮುನ್ನಡೆಸ್ಕೊಂಡು ಯುವ ಪೀಳಿಗೆ, ನಮ್ಮ ಸಭಾಧ್ಯಕ್ಷರು ಖಾದರ್ ಸಾಹೇಬ್ರು ಹೇಳ್ದಂಗೆ ವಿದ್ಯಾರ್ಥಿಗಳು ತಾವು ಏನಿದ್ದೀರಿ ಯುವಕರಿದ್ದಾರೆ, ತಾವು ಇದನ್ನು ಮುನ್ನಡೆಸ್ಕೊಂಡು ಹೋಗ್ಬೇಕಾಗ್ತದೆ. MB ಪಾಟೀಲ್ ಕಾಲದಲ್ಲಿ ಆಗೋದಿಲ್ಲ ಇದು. ಯಾಕಂದ್ರೆ 35% ರೀಚ್ ಆಗ್ಬೇಕಲ್ಲ. ಹೀಗಾಗಿ ನಮ್ಮ ಜಿಲ್ಲೆ ಇವತ್ತು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, ನಮ್ದೊಂದು ಸ್ಲೋಗನ್ ಇತ್ತು ಸನ್ಮಾನ್ಯ ಸಭಾಧ್ಯಕ್ಷರೇ. ಆ ಸ್ಲೋಗನ್ ಏನಿತ್ತಂದ್ರೆ, ನಮ್ಮ ಮುರುಗೇಶ್ ಅಲ್ಲದಾರ ಅಂದು ಜನ ಏನು ತಿಳ್ಕೊಂಡ್ಬಿಟ್ಟಿದ್ದಾರೆ, ಈ ಕೊಡಪ್ಪ ರಾಬರ್ಟ್ ಸ್ವಾನ್ದು ಎಲ್ಲಿದೆ ಅದು? ನೋ 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 ಯು ರಾಂಗ್. ಅಲೋ, ಅವ್ರು ಹೇಳ್ತಾರೆ, ಇಫ್ ಸಂಬಡಿ ಥಿಂಗ್ಸ್ ದಟ್ ಇಟ್ ವಿಲ್ ಬಿ, ನನ್ಗೆ ಸ್ಕ್ರೀನ್ ಶಾಟ್ ಕೊಡಪ್ಪ ಅದನ್ನೊಂದು. ಅಂದ್ರೆ ಈ ಭೂಮಂಡಲವನ್ನ ಸುಧಾರಣೆ ಮಾಡ್ಲಿಕ್ಕೆ ಬೇರೆ ಯಾರೋ ಬಂದು ಸುಧಾರಣೆ ಮಾಡ್ತದ ತಪ್ಪು ತಿಳ್ಕೊಂಡಿದ್ರಿ, ಇದನ್ನ ನಾವೇ ಮಾಡಬೇಕು ಅಂತ ಹೇಳ್ತಾರೆ. ಯಾರೋ ಒಬ್ಬನು ಬಂದು ಮಾಡ್ತಾನೆ ಈ ಭೂಮಂಡಲ ಸುಧಾರಣೆ ಅಂತ ಹೇಳಿ ತಿಳ್ಕೊಂಡ್ರೆ ರಕ್ಷಣೆ ಮಾಡ್ತಾನ, ತಪ್ಪು, ಇದನ್ನ ನಾವು ಮಾಡಬೇಕು ಅಂತ ಹೇಳ್ತಾನೆ ಹೇಳ್ತಾರೆ. ಆ ರಾಬರ್ಟ್ ಸರ್, ಅದು ನಮ್ಮ ಸ್ಲೋಗನ್ ಆಗಿತ್ತು. ತೆಗಿಯೋದನ್ನ ಇದರಲ್ಲಿ ಮುರುಗೇಶ್ ಫಾಸ್ಟ್. ಈ ಸಲ ಅದನ್ನ ನಾವು ಪರಮ ಪೂಜ್ಯ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ವಿಶಾಲವಾದ ಭೂಪ್ರದೇಶ, ಹಸಿರು ಹಾಸಿಗೆ, ತಿಳಿ ನೀರಿನ ಹೊಳೆಯ ದಂಡೆ, ಸುರಿಯುವ ಮಳೆ, ಪರಿಶುದ್ಧ ಗಾಳಿ, ಅನಂತ ಆಗಸ, ಇದೆಲ್ಲ ನಿಸರ್ಗ ನಿಧಿ, ನಿಜ ಸಂಪದ ಅಂತ ಹೇಳಿ ಪರಮ ಪೂಜ್ಯ ಸಿದ್ದೇಶ್ವರ ಸ್ವಾಮೀಜಿಯವರ ವಾಣಿ ಅಂತ ನಾವು ನಡೆದಿದ್ದೀವಿ. ಸಿದ್ದೇಶ್ವರ ಮಹಾಸ್ವಾಮೀಜಿಯವರು ಬಹುಶಃ ಖಾದರ್ ಸಾಹೇಬ್ರ ಅವರು 50 ವರ್ಷ ಸುದೀರ್ಘವಾಗಿ ಪ್ರವಚನ ಮಾಡಿದ್ದಾರೆ. ಅವರು ಪ್ರವಚನದ ಮುಖ್ಯ ಒಂದು ಟಾಪಿಕ್ ಏನಾಗಿದೆ, ನಿಸರ್ಗ, ಪ್ರಕೃತಿ ಮತ್ತು ಸ್ವಚ್ಛ. ಈ ಸ್ವಚ್ಛ ಅಭಿಯಾನ ಈಗೇನಾದ್ರು ಬಂದಿಲ್ಲ. ಇದು ಈಗ ನಾವು ರಾಜಕಾರಣಿಗಳು ಸರ್ಕಾರ ಮಾಡಿದಂಥ ಕಾರ್ಯಕ್ರಮ ಅಲ್ಲ. ಅವರು 50 ವರ್ಷದಿಂದ ಹೇಳ್ತಾ ಇದ್ದಾರೆ, ನೀನು ಶುದ್ಧವಾಗಿರು, ನಿನ್ನ ಮನಸ್ಸು ಶುದ್ಧವಾಗಿರಲಿ, ನಿಮ್ಮ ಮನೆ ಶುದ್ಧ ಆಗಿರಲಿ, ನಿಮ್ಮ ಓಣಿ ಶುದ್ಧ ಆಗಿರಲಿ, ನಿಮ್ಮ ಊರು ಶುದ್ಧ ಆಗಿರಲಿ, ಎಲ್ಲವೂ ಸ್ವಚ್ಛ 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 ಅಂತ ಹೇಳ್ತಾರೆ. ಆಮೇಲೆ ಅವರ ಜೀವನ ಉದ್ದಂತ ಸಹ ಪ್ರಕೃತಿ ಬಗ್ಗೆ ವಿಶೇಷವಾದಂಥ ಕಾಳಜಿಯನ್ನ, ತಮ್ಗೆ ಗೊತ್ತಿದೆ, ಅವರು ತಮ್ಮ ಅಂತಿಮ ವಿಲ್ನಲ್ಲೂ ಕೂಡ, ಅಂತಿಮ ಇಚ್ಛೆಯಲ್ಲೂ ಕೂಡ ಏನು ಹೇಳಿದ್ರು ಅಂದ್ರೆ, ನಾವು ಲಿಂಗಾಯತ ಸಂಪ್ರದಾಯದಲ್ಲಿ ನಾವು ಅವ್ರನ್ನ ಸಮಾಧಿ ಮಾಡ್ತೀವಿ. ಆದ್ರೆ ಅವ್ರು ಹೇಳಿದ್ರು, ನಾನು ಸಮಾಧಿ ಮಾಡಬೇಡಿ, ನಾನು ಸಮಾಧಿ ಮಾಡಿದ್ರೆ ನೀವು ಗುಡಿ ಕಟ್ತೀರಾ, ಕೈ ಹೊಡಿತೀರಾ, ಪೂಜೆ ಮಾಡ್ತೀರಾ. ಐ ವಾಂಟ್ ಟು ಬಿ ಫಾರ್ಗಾಟನ್. ನಾನು ಪ್ರಕೃತಿಯಿಂದ ಬಂದಿದ್ದೀನಿ, ಪ್ರಕೃತಿಯಲ್ಲಿ ವಿಲೀನ ಆಗಿದ್ದೀನಿ. ನಮ್ಮ ಅಲ್ಲಂ ಪ್ರಭುಗಳ ಬಯಲು ವಚನ, ಬಯಲಾಗಿ ಬಂದು ಬಯಲಾಗಿ ಉತ್ತರಿಸಿ ಹೋಗಿದ್ದೀನಿ, ಆ ವಚನವನ್ನು ಕೋಟ್ ಮಾಡಿದಂತ ಪರಮಪೂರ್ವ ಸಿದ್ದೇಶ್ವರ ಮಹಾಸ್ವಾಮೀಜಿಯವರು, ಅವ್ರಿಗೆ ನಾವು ಡೆಡಿಕೇಟ್ ಮಾಡಿದ್ದೀವಿ. ಹೀಗಾಗಿ ಎಲ್ಲಿದೆ ಸರ್ ಅದು? ಅದೇನು ಹೇಳ್ತಾರೆ, ರಾಬರ್ಟ್ ಸ್ವಾನ್ ಏನ್ ಹೇಳ್ತಾರೆ ಸರ್, ದ ಗ್ರೇಟೆಸ್ಟ್ ಥ್ರೆಟ್ ಟು ಅವರ್ ಪ್ಲಾನೆಟ್ ಈಸ್ ದ ಬಿಲೀಫ್ ದಟ್ ಸಮ್ವನ್ ಎಲ್ಸ್ ವಿಲ್ ಸೇವ್ ಇಟ್. ದ ಗ್ರೇಟೆಸ್ಟ್ ಥ್ರೆಟ್ ಟು ಅವರ್ ಪ್ಲಾನೆಟ್ ಈಸ್ ದ ಬಿಲೀಫ್ ದಟ್ ಸಮ್ವನ್ ಎಲ್ಸ್ ವಿಲ್ ಸೇವ್ ಇಟ್. ಈ ಭೂಮಿಗೆ ಒಂದು ಗಂಡಾಂತರ ಏನಂದ್ರೆ, ನಮ್ಮಲ್ಲಿರುವಂಥ ಒಂದು ನಂಬಿಕೆ ಬೇರೆ ಯಾರೋ ಬಂದು ಅದನ್ನು ಉಳಿಸ್ತಾರೆ ಅಂತೇಳಿ ರಕ್ಷಣೆ ಮಾಡ್ತಾರೆ, ನಾವೇ ರಕ್ಷಣೆ ಮಾಡ್ಕೊಳ್ಬೇಕಿಲ್ಲ. ಇದು ನಮ್ಮ ಮುಖ್ಯ ಅಭಿಯಾನದ ಸ್ಲೋಗನ್ ಆಗಿತ್ತು. ಇವತ್ತು ಪರಮ ಸಿದ್ದೇಶ್ವರ ಮಹಾಸ್ವಾಮೀಜಿಯವರ ಇದನ್ನು ಮಾಡಿದ್ದೀವಿ. ಭಾಳಷ್ಟು ಅದ್ರ ಜೊತೆಗೆ ಕೇವಲ ನಾವು ನಿಸರ್ಗ ಅಷ್ಟೇ ಅಲ್ಲ, ನಮ್ಮ ಸ್ಮಾರಕಗಳು, ಇಡೀ ದೇಶದಲ್ಲಿ ಅತ್ಯಂತ ಹೆಚ್ಚಿನ ಸ್ಮಾರಕಗಳು 85-88 ಸ್ಮಾರಕಗಳಿರುವಂಥದ್ದು ವಿಜಯಪುರ ನಗರ, ವಿಜಯಪುರ ಜಿಲ್ಲೆ. ಗೋಲ್ ಗುಂಬಜ, ಇಬ್ರಾಹಿಂ ರೋಜಾ, ಆಸರ್ ಮಹಲು, ನಮ್ಮ ಆದಿಲ್ ಶಾಹಿ ಕುಮಟಗಿ ಲೇಕ್ ಪ್ಯಾಲೇಸು, ಹೀಗೆ ಉಪ್ಲಿ ಬುರ್ಜು, ಮುಲ್ಕ್ ಮೈದಾನ್ ಟೋಪು, ಹೀಗೆ ಭಾಳಷ್ಟು ಸ್ಮಾರಕಗಳು ಹೊಂದಿರ್ತಂಥ ಜಿಲ್ಲೆ ನಮ್ಮದು. ಆ ಸ್ಮಾರಕಗಳ ರಕ್ಷಣೆ ಕೂಡ ಆಗಬೇಕಾಗಿದೆ. ಆ ಸ್ಮಾರಕಗಳ ಬಗ್ಗೆ ತಿಳುವಳಿಕೆಗಳು ಕೂಡ ಆಗಿದೆ. ಪ್ರವಾಸಿಗರನ್ನ ಆಕರ್ಷಿಸಬೇಕಾಗಿದೆ. ನಮ್ಮ ಇತಿಹಾಸವಂತ ಭವ್ಯವಾದ ಇತಿಹಾಸವನ್ನ ನಾವು ಮುಂದಿನ ಪೀಳಿಗೆ ಕೊಡಬೇಕಾಗಿದೆ. ಒಂದು ಕಡೆ ಪರಿಸರ, ಪ್ರಕೃತಿ, ಗಿಡಗಳ ನೆಡುವ ಜೊತೆಗೆ ಇವತ್ತು ನಮ್ಮ ಸ್ಮಾರಕಗಳ ಬಗ್ಗೆ ಅದರ ರಕ್ಷಣೆ ಮತ್ತು ಇಲ್ಲಿ ಪ್ರವಾಸಿಗರನ್ನ ಇದು ತರುವಂಥ
ಕಾರ್ಯಕ್ರಮ ಆಗಬೇಕು ಅದನ್ನೆಲ್ಲ ಇಟ್ಕೊಂಡು ಈ ಕಾರ್ಯಕ್ರಮ ನಾವು ಹಮ್ಮಿಕೊಂಡಿದ್ದೀವಿ. ಜಿಲ್ಲಾಡಳಿತ ನಮ್ಮ ಭೂಪಾಲನ್ ಅವರು, ಅವ್ರ ಎಂಟೈರ್ ಟೀಮ್, ಫಾರೆಸ್ಟ್ ಇಲಾಖೆಯವರು, ಎಲ್ಲ ಇಲಾಖೆ ನಾವು ಅವ್ರವ್ರು ಅನ್ನೋದೇ ಎಲ್ಲರೂ ಕೂಡ ಸರ್. ಈಗ ಪ್ರತಿಯೊಂದು ಅವತ್ತು ಶಾಲೆಯಲ್ಲಿ, ಹಾಸ್ಪಿಟ್ಲಲ್ಲಿ ನಮ್ಮ ಪಿ ಡಿ ಒಗಳು ಸರ್, ಒಬ್ಬೊಬ್ಬರು ಪಿ ಡಿ ಒ ಒಂದು ಬಿಡ್ಜಿಗೆ 10,000 ಗಿಡಗಳು ನೆಟ್ಟಿದ್ದಾರೆ. ಗ್ರಾಮ ಪಂಚಾಯತಿಯವರು ನಮ್ಮ ಸಿದ್ದಾಪುರದಲ್ಲಿ ಒಂದು 5,000 ಗಿಡಗಳು ನೆಟ್ಟಿದ್ದಾರೆ. ಈಗ ಎಲ್ಲರೂ ಕೂಡ ಕಾಂಟ್ರಿಬ್ಯೂಟ್ ಮಾಡಿದ್ದಾರೆ. ಡೊಮ್ನಾಳದಲ್ಲಿ ನಮ್ಮ ಪಾಟೀಲ್ರು, ರಿಟೈರ್ಡ್ ಆಫೀಸರು ಸುಮಾರು 10,000 ಗಿಡಗಳು ನೆಟ್ಟಿದ್ದಾರೆ. ಡೊಮ್ನಾಳ್ ಗುಡ್ಡ ಫುಲ್ ಕಂಪ್ಲೀಟ್ ಆಗಿ. ಹೀಗೆ ಹನಿ ಹನಿ ಗೂಡಿದ ಹಳ್ಳ ಅಂತ ಹೇಳಿ ಸಹ ನಾವು 1.5 ಕೋಟಿ ಸಸಿಗಳನ್ನ ನಟ್ಟು ಸಹ ಪೋಷಿಸಿದ್ದೀವಿ. ಇನ್ನು ಮುಂದೆ ಅದು 10 ಕೋಟಿವರೆಗೆ ಹೋಗ್ಬೇಕು, 20 ಕೋಟಿವರೆಗೆ ಹೋಗ್ಬೇಕು. ಅದು MB ಪಾಟೀಲ್ ಒಬ್ಬರಿಂದ ಸಾಧ್ಯ ಅಲ್ಲ, ಅಥವಾ ನಾವು ಇರುವಂಥವ್ರು ಎಲ್ಲರದ್ದು ಸಾಧ್ಯ ಅಲ್ಲ. ಅದು ನಿಮ್ಮ ಕೈಯಲ್ಲಿದೆ. ಮಕ್ಕಳು, ಯುವಕರು ತಾವೇನಿದಾರಲ್ಲ, ನಿಮ್ಮ ಕೈಯಲ್ಲಿದೆ. ಇದು 50 ವರ್ಷ ನಿರಂತರ ಇದು ನಡಿಬೇಕು. ಆವಾಗ ನಾವು ಸ್ಟೇಟ್ ಎವರೇಜ್ ಏನಿದೆ 35 ಹೋಗ್ತೀವಿ ಅನ್ನೋ ಮಾತನ್ನ ಸಂದರ್ಭ ಹೇಳಿ ಭಾಳ ಸಂತೋಷದಿಂದ ನಾನು ಈ ವೃಕ್ಷ ಅಭಿಯಾನದಲ್ಲಿ ತಮ್ಮ ಜೊತೆ ನಾನು ಭಾಗವಹಿಸಿದ್ದೇನೆ. ಮತ್ತು ಪ್ರಮುಖವಾಗಿ ನಮ್ಮ ವಿಧಾನಸಭೆಯ ಅಧ್ಯಕ್ಷರು, ಸಭಾಧ್ಯಕ್ಷರಾದಂಥ UT ಖಾದರ್ ಸಾಹೇಬರು ತಮ್ಮೆಲ್ಲ ಇಷ್ಟೆಲ್ಲ ತೊಂದರೆ ತಗೊಂಡು ತಮ್ಮ ಕಷ್ಟ ಅಂತ ಕೇಳ್ಕೊಂಡ್ರೆ ರಾತ್ರಿ ಇಡೀ ನಿದ್ದೆ ಇಲ್ಲ ಅವ್ರಿಗೆ. ನಿದ್ದೆ ಇರಲಾರ್ದೆ ರಾತ್ರಿ ಇಡೀ ಹೊತ್ತು ಸಹ ಬಂದು ಇಲ್ಲಿ ತಮ್ಮ ಜೊತೆ ಪಾಲ್ಗೊಂಡಿದ್ದಾರೆ. ಅವರಿಗೆ ನಾವು ವಿಶೇಷವಾದಂಥ ಅಭಿನಂದನೆಗಳನ್ನ ನಾನು ಸಲ್ಲಿಸಲಿಕ್ಕೆ ಬಯಸ್ತೇನೆ. ಇದು ಯಶಸ್ವಿ ಆಗಲಿ, ಮುಂದುವರಿಯಲಿ. 2-3 ವರ್ಷ ಆದ್ಮೇಲೆ ನಿಮಗೆ ಬಿಟ್ಟು ಕೊಟ್ಬಿಡ್ತೀವಿ. ನೀವು ಯುವಕರು ಏನಿದಿರಲ್ಲ, ನೀವೇ ಅದರ ಅಧ್ಯಕ್ಷ ಆಗ್ರಿ, ನೀವೇ ಮೆಂಬರ್ಸ್ ಆಗ್ರಿ. ಒಟ್ಟಾರೆ ಇದು ಮುಂದುವರ್ಕೊಂಡು ಹೋಗ್ಬೇಕು, ನಿರಂತರವಾಗಿರಬೇಕು, ಇದು ನಿಲ್ಬಾರ್ದು. ಆಗ ನಮ್ಮ ವಿಜಯಪುರದಲ್ಲಿ ತಾಪಮಾನ ಒಂದು 3-4 ಡಿಗ್ರಿ ಕಡಿಮೆ ಆಗ್ತದೆ. ಈಗ ರಾತ್ರಿ ತಂಪಾಗತ್ತದ. ಮೊದಲು ಧೂಳು ಪೂರ ಅಂತಿದ್ದೀವಿ ನಾವು, ಧೂಳೇ ಧೂಳು ಧೂಳು. ಈಗೆಲ್ಲ ಧೂಳು ಎಲ್ಲೈತಿ. ಸ್ವಚ್ಛ ಗಾಳಿಯಲ್ಲಿ ನಂಬರ್ 1 ಬಂದಿದ್ದೀವಿ ನಾವು. ಅಂತರ್ಜಲ ಹೆಚ್ಚಿಗಾಗಿದೆ 5 ವರ್ಷ ನೀರಾವರಿ ಮಾಡಿದಾಗ. ಎಲ್ಲ ಕಡೆ ಅಂತರ್ಜಲ ಹೆಚ್ಚಿಗಾಗಿದೆ. ಉತ್ತರ ರೈತರು ಖುಷಿ ಇದ್ದಾರೆ. ಇನ್ನೂ ಭಾಳಷ್ಟು ಆಗಬೇಕಾಗಿದೆ. ಎಲ್ಲರೂ ಕೂಡಿ ಇವತ್ತೊಂದು ಸಹ ನಮ್ಮ ಮುಂದಿನ ಪೀಳಿಗೆಗೆ ನಾವು ಒಂದು ಒಳ್ಳೆಯ ವಾತಾವರಣವನ್ನು, ಒಂದು ಒಳ್ಳೆಯ ಭೂಮಂಡಲವನ್ನು ಬಿಟ್ಕೊಡುವಂಥ ಜವಾಬ್ದಾರಿ ಇದೆ. ನಮ್ಮ ಹಿರಿಯರು ನಮಗೆ ಲಕ್ಷಾಂತರ ವರ್ಷ ನಮಗೆ ಒಂದು ಒಳ್ಳೆಯ ಸುಂದರವಾದಂಥ ಭೂಮಂಡಲವನ್ನು ನಮ್ಗೆ ಬಿಟ್ಕೊಟ್ಟು ಹೋಗಿದ್ದಾರೆ. ನಾವೇನು ಕೊಡ್ತೀವಿ ಮುಂದೆ ಅವರಿಗೆ? ಮುಂದೆ ಲಕ್ಷಾಂತರ ಕೋಟ್ಯಾಂತರ ವರ್ಷ ಮುಂದುವರಿಬೇಕದು. ಆ ಮುಂದುವರಿಯೋರಿಗೆ ನಾವು ಒಳ್ಳೆ ಭೂಮಂಡಲ ಬಿಟ್ಟು ಹೋಗ್ಬೇಕು, ಅಥವಾ ಅದನ್ನು ಹಾಳು ಮಾಡಿ ಹೋಗ್ಬೇಕು. ನಮ್ಮಲ್ಲಿಗೆ ಎಂಡು ಅಂತ ಅನ್ಬೇಕಾಗ್ತದೆ. ಅದು ಆಗಬಾರ್ದು ಅನ್ನೋ ಮಾತನ್ನ ಸಂದರ್ಭ ಹೇಳಿ ಅದನ್ನು ಅರ್ಥಕೊಂಡಿದ್ರಿ. ಆ ಜವಾಬ್ದಾರಿನ ತಾವು ಕೆಲಸ ಮಾಡಬೇಕು ಅಂತ ಕೇಳಿಕೊಂಡು ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ಇವತ್ತು ಇದಕ್ಕೆ ಜಿಲ್ಲಾಧಿಕಾರಿಗಳು, ಫಾರೆಸ್ಟ್ ಇಲಾಖೆ, ವಿವಿಧ ಇಲಾಖೆಗಳು, ಟೂರಿಸಂನವರು, ಪ್ರತಿಯೊಬ್ಬ ಸಂಘ ಸಂಸ್ಥೆಗಳು, ವಾಲಂಟಿಯರ್ಸ್ ಯಾರ್ಯಾರು ಇದಕ್ಕೆ ಕೆಲಸ ಮಾಡಿದ್ರಿ ಅವರೆಲ್ಲರಿಗೂ ಕೂಡ, ಪೊಲೀಸ್ ಇಲಾಖೆ ಯಾರ್ಯಾರು ಇದಕ್ಕೆ ಹಿಂದೆ ಕೆಲಸ ಮಾಡಿದ್ರಿ, ಕಟ್ಟಕಡೆ ಮನುಷ್ಯರಿಗೆ ಎಲ್ಲರಿಗೂ ನಾನು ಹೃದಯಪೂರ್ವಕವಾದಂಥ ಕೃತಜ್ಞತೆಗಳನ್ನ, ಅಭಿನಂದನೆಗಳು ಸಲ್ಲಿಸಿ ನನ್ನ ಮಾತಿಗೆ ವಿರಾಮ ಹೇಳ್ತೇನೆ. ನಮಸ್ಕಾರಗಳು. ಏರ್ಪಡಿಸಲ್ಪಟ್ಟಂತ ಐತಿಹಾಸಿಕ ಮ್ಯಾರಥಾನ್ ರ್ಯಾಲಿಯ ಈ ಒಂದು ಸಮಾರೋಪ ಸಮಾರಂಭದ ಸಭಾ ವೇದಿಕೆಯಲ್ಲಿ ಉಪಸ್ಥಿತರುವಂತಹ ನಮಗೆ ಅತ್ಯಂತ ಗೌರವಿತರು, ಕರ್ನಾಟಕ ರಾಜ್ಯದ ಇಂಡಸ್ಟ್ರಿ ಸಚಿವರಾಗಿರುವಂತಹ ಕೋಟಿ ವೃಕ್ಷ ಅಭಿಯಾನದ ನೇತೃತ್ವವನ್ನು ವಹಿಸಿಕೊಂಡು ಅತ್ಯಂತ ಯಶಸ್ವಿಯಾಗಿ ಮುನ್ನಡೆಸಲು ಕಾರ್ಯಕರ್ತರಾದಂಥ ಗೌರವಾಂತ MB ಪಾಟೀಲ್ ಸಾಹೇಬ್ ಅವರೇ, ವೇದಿಕೆ ಮೇಲೆ ಉಪಸ್ಥಿತರಿದ್ದು ಬಹುಶಃ ಇವತ್ತು MB ಪಾಟೀಲರೆಲ್ಲ ಕನಸನ್ನು ಬಹುಶಃ ಅನುಷ್ಠಾನ ಮಾಡಲಿಕ್ಕೆ ಈ ಕಾರ್ಯಕ್ರಮಕ್ಕೆ ತಮ್ಮ ಸಂಪೂರ್ಣ ಮೇಲುಸ್ತುವಾರಿ ವಹಿಸಿಕೊಂಡ ವಿಧಾನ ಪರಿಷತ್ ಸದಸ್ಯರಾದಂಥ ಶ್ರೀಗೌಡ ಪಾಟೀಲ್ರವರೇ, ಮಹದೇಶ್ವರವರೇ, ವೇದಿಕೆ ಮೇಲೆ ಉಪಸ್ಥಿತವಂತ ಎಲ್ಲ ನಮ್ಮ ಜಿಲ್ಲಾ ಅಧಿಕಾರಿಗಳೇ, CO ಅವರೇ, ವಿವಿಧ ಪೊಲೀಸ್ ಅಧಿಕಾರಿಗಳೇ, ವಿವಿಧ ಸಂಘ ಸಂಸ್ಥೆ ಅಧ್ಯಕ್ಷರೇ, ಸೈನಿಕ ಶಾಲೆಲ್ಲ ಪ್ರಾಂಶುಪಾಲ ಮುಖ್ಯಸ್ಥರೇ, ಇವತ್ತಿನ ಕಾರ್ಯಕ್ರಮದಲ್ಲಿ ಪ್ರೀತಿಪೂರ್ವಕವಾಗಿ ಗೌರವ ಸ್ವೀಕರಿಸಿದಂಥ ಎಲ್ಲ ನಮ್ಮ ಹಿರಿಯ ಗಣ್ಯ ವ್ಯಕ್ತಿಗಳೇ, ಈ ಒಂದು ಕೋಟಿ ವೃಕ್ಷ ಅಭಿಯಾನದ ವತಿಯಿಂದ ಏರ್ಪಡಿಸಲ್ಪಟ್ಟಂಥ ಮ್ಯಾರಥಾನ್ ನೇತೃತ್ವ ವಹಿಸಿದಂಥ ಎಲ್ಲ ನಮ್ಮ ಆ ಒಂದು ವಾಲಂಟಿಯರ್ಸ್ ಮತ್ತು ಕಾರ್ಯಕರ್ತ ಮಿತ್ರರೇ, ಈ ಒಂದು ಮ್ಯಾರಥಾನ್ನಲ್ಲಿ ಭಾಗವಹಿಸಿದಂಥ ಕರ್ನಾಟಕ ರಾಜ್ಯ ಮತ್ತು ರಾಷ್ಟ್ರದ ವಿವಿಧ ಪ್ರದೇಶದಿಂದ ಬಂದಂಥ ಎಲ್ಲ ನಮ್ಮ ಅಥ್ಲೆಟ್ಗಳೇ ಮತ್ತು ಹಿತೈಷಿಗಳೇ, ಈ ಒಂದು ಕಾರ್ಯಕ್ರಮದ ವಿಶೇಷವಾದ ಹಿತೈಷಿ ಮತ್ತು ಪ್ರೀತಿಯಿಂದ ಸಹಕಾರಗಳು ಪ್ರತಿಯೊಂದು ಬಿಜಾಪುರದ ನಾಗರಿಕರೇ, ಅತ್ಯಂತ ಸಂತೋಷವಾಗ್ತದೆ ಇವತ್ತಿನ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ. ಮೊನ್ನೆ ತಾನೇ MB ಪಾಟೀಲ್ ಸಾಹೇಬರು ಬಂದು ಈ ಒಂದು ಕಾರ್ಯಕ್ರಮಕ್ಕೆ ಬರಬೇಕಂತ ಕೇಳಿಕೊಟ್ಟಂಥ ಸಂದರ್ಭದಲ್ಲಿ ನನಗೆ ಬಹಳಷ್ಟು ಕಾರ್ಯಕ್ರಮರು ಕೂಡ ಇಲ್ಲ ಅಂತ ಹೇಳಲಿಕ್ಕೆ ಆಗಲಿಲ್ಲ. ಯಾಕಂತ ಹೇಳಿದರೆ ನಾನು ವಿದ್ಯಾರ್ಥಿ ನಾಯಕನಿದ್ದಾಗಲೇ ಬಹುಶಃ MB ಪಾಟೀಲ್ ಸಾಹೇಬರು ನಮ್ಗೆ ಎಲ್ಲ ರೀತಿಯ ಸಹಕಾರ ಕೊಟ್ಟು ನಮ್ಮ ನಾಯಕತ್ವವನ್ನು ಬೆಳೆಸಿಕೊಳ್ಳಲಿಕ್ಕೆ MB ಪಾಟೀಲ್ ಕೂಡ ಪ್ರಮುಖ ಕಾರಣಕರ್ತ ಅಂತ ನಾನು ಹೇಳಲಿಕ್ಕೆ ನಾನು ಬಯಸ್ತೇನೆ.
ಬಹುಶಃ ನಾನು ಒಪ್ಪಿ ಮಂಗಳೂರಿಗೆ ನನ್ನ ಕ್ಷೇತ್ರಕ್ಕೆ ನಿನ್ನೆ ಬೆಳಿಗ್ಗೆ ಭೇಟಿ ಕೊಟ್ಟು ಕ್ಷೇತ್ರ ಎಲ್ಲ ಕಾರ್ಯ ಮುಗಿಸಿ ರಾತ್ರಿ ಬಹುಶಃ ಅಲ್ಲಿಂದ ಹೈದರಾಬಾದ್ ಬಂದು ಇಲ್ಲಿಗೆ ಕರೆಕ್ಟಾಗಿ 5:45 ಬಂದು ನಾನು ಮುಟ್ಟಿದ್ರೆ ನಿಮ್ಮ ಪ್ರೀತಿ ವಿಶ್ವಾಸ ನಮ್ಮಲ್ಲಿ ತಂದು ಮುಟ್ಟಿಸಿದೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಇದೊಂದು ಐತಿಹಾಸಿಕ ಮತ್ತು ಭವಿಷ್ಯದ ಜನಾಂಗಕ್ಕೆ ಬೇಕಾದ ಕಾರ್ಯಕ್ರಮ ಅಂತ ನಾನು ಹೇಳಿದ್ದೇನೆ. ಯಾಕಂತ ಹೇಳಿದ್ರೆ ಮಹಾತ್ಮ ಗಾಂಧೀಜಿಯವರ ಒಂದು ಮಾತಿತ್ತಂತೆ. ಯಾಕೆಂದ್ರೆ ಒಂದು ಮಾತನ್ನು ಯಾವಾಗಲೂ ಉಲ್ಲೇಖ ಮಾಡಲಿಕ್ಕೆ ನಾನು ಇಚ್ಛಿಸ್ತೇನೆ. ಈ ಭೂಮಿಯು ಪ್ರತಿಯೊಬ್ಬರ ಮನುಷ್ಯನ ಅಗತ್ಯತೆಯನ್ನು ಪೂರೈಸಲು ಸಾಕಷ್ಟು ಸಂಪನ್ಮೂಲಗಳನ್ನು ಒದಗಿಸ್ತದೆ. ಆದರೆ ಮನುಷ್ಯರ ದುರಾಶೆ ಏನಲ್ಲ. ಬಹುಶಃ ಇವತ್ತು ಕೋಟಿ ವೃಕ್ಷ ಅಭಿಯಾನದ ನೇತೃತ್ವದ ಉದ್ದೇಶವೇ ಇವತ್ತು ಇದಾಗಿದೆ. ಇದು ಬಹುಶಃ ಒಂದು ಮ್ಯಾರಥಾನ್ ಮತ್ತು ಐತಿಹಾಸಿಕ ಒಂದು ಅಥವಾ ಗಿಡವನ್ನು ನೆಡುವ ಒಂದು ಕಾರ್ಯಕ್ರಮ ಮಾತ್ರ ಅಲ್ಲ. ಇದು ಭವಿಷ್ಯದ ಜನಾಂಗಕ್ಕೆ, ವಿದ್ಯಾರ್ಥಿ ಸಮುದಾಯಕ್ಕೆ ಮತ್ತು ಇನ್ನು ಹುಟ್ಟಿ ಬರುವಂಥ ಮಕ್ಕಳಿಗೆ ಯಾವ ರೀತಿ ನಮ್ಮ ಪರಿಸರವನ್ನು ನಾವು ಕಾಪಾಡಿಕೊಳ್ಬೇಕು, ಯಾವ ರೀತಿ ನಮ್ಮ ಆರೋಗ್ಯ ಮತ್ತು ನಮ್ಮ ಈ ರೀತಿಯ ನಮ್ಮ ಕ್ಲೈಮೇಟ್ ಚೇಂಜ್ಗೆ ಸಂಬಂಧಪಟ್ಟಾಗೆ ನಮ್ಮ ಕೊಡುಗೆ ಏನಂತ ಹೇಳಿ ಬಹುಶಃ ನಮ್ಮ ಈ ಜಿಲ್ಲೆಯ ಸಂಸ್ಕೃತಿ ಮತ್ತು ಪರಂಪರೆಯನ್ನು ಬಿಂಬಿಸಲಿಕ್ಕೆ ಮತ್ತು ತಿಳುವಳಿಕೆ ಕೊಡುವಂಥ ದೊಡ್ಡ ಮಟ್ಟದ ಟ್ರಾನ್ಸ್ಫಾರ್ಮೇಶನ್ ಕಾರ್ಯಕ್ರಮ ಅಂತ ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೇನೆ. ಆದ ಕಾರಣ ಯಾವುದು ಪಾರ್ಕ್ ರಕ್ಷಣೆ ಕೂಡ ಇವತ್ತು ಆಗ್ತದೆ. ಆದ ಕಾರಣ ಬಹುಶಃ ಇದಕ್ಕೆ ಬರೀ ಒಂದು ಮ್ಯಾರಥಾನ್ನಲ್ಲಿ ಒಂದು ಅವೇರ್ನೆಸ್ ಮೂಲಕ ಇದರಲ್ಲಿ ಬಹಳಷ್ಟು ಇವತ್ತು ಡೈಮೆನ್ಷನ್ ಇದೆ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಬಹುಶಃ ಇವತ್ತು ನಾವು ಯಾವ ನಿರ್ಣಾಯಕ ಕಾಲಘಟ್ಟದಲ್ಲಿ ನಾವೆಲ್ಲ ಕೂಡ ಇದ್ದೇವೆ. ನಿರ್ಣಾಯಕ ಕಾಲಘಟ್ಟ ಅಂತ ಹೇಳಿದ್ರೆ ಇನ್ನು ತಡ ಮಾಡಿದ್ರೆ ನಮ್ಮ ಪರಿಸ್ಥಿತಿ ಎಲ್ಲಿ ಹೋಗಿ ಮುಡ್ತು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ಲ. ಈ ಕಾಲಘಟ್ಟ ಬಹುಶಃ ಈ ಒಂದು ಮ್ಯಾರಥಾನ್ ಮತ್ತು ಅವೇರ್ನೆಸ್ ಅದು ಮುಂದಿನ ಜನಾಂಗಕ್ಕಿಂತಲೂ ಭವಿಷ್ಯದ ದಿನಕ್ಕಿಂತಲೂ ಈಗ ನಮ್ಗೆ ಅತ್ಯಗತ್ಯವಾಗುವಂಥ ಕಾಲಘಟ್ಟ ಅಂತ ಹೇಳಲಿಕ್ಕೆ ನಾನು ಇವತ್ತು ನಿಮ್ಮೆಲ್ಲರೂ ನಾನು ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಇವತ್ತು ಬಹುಶಃ ನಮ್ಮ ಪರಿಸರ ಮಾಲಿನ್ಯ ಇರಲಿ, ಕ್ಲೈಮೇಟ್ ಚೇಂಜ್ ಇರಲಿ ಅಥವಾ ನಮ್ಮ ಆರೋಗ್ಯ ಸಂಬಂಧ ವಿಚಾರ ಇರಲಿ, ಹಲವಾರು ಬಹುಶಃ ಇವತ್ತು ಸಾಮಾಜಿಕ, ಯಾಕಂದರೆ ಮನುಷ್ಯರು ಯಾವಾಗ ಪರಿಸರದಿಂದ ದೂರ ಆಗ್ತಾರೆ ಆವಾಗೆಲ್ಲ ಸಮಸ್ಯೆಗಳು ಸಮಾಜದಲ್ಲಿ ಮತ್ತು ಶರೀರದಲ್ಲಿ ಬಂದು ಬಿಡ್ತದೆ. ಯಾವಾಗ ನೀವು ಮನುಷ್ಯರ ಮತ್ತು ಪ್ರಕೃತಿಯ ಹತ್ತಿರದಲ್ಲಿದ್ದೀರಾ ಆವಾಗ ಎಲ್ಲ ಸಮಸ್ಯೆಗೆ ಪರಿಹಾರ ಸಿಗ್ತದೆ. ಯಾಕೆ ನಮ್ಮ ಜೀವನ ಶರ್ಮ ಹಿರಿಯರು ಬಹುಶಃ 100, 200, 300 ವರ್ಷದಿಂದ ಹಿಂದೆ ಏನಿತ್ತು, ನಮ್ಮ ಹಿರಿಯರೆಲ್ಲರೂ ಕೂಡ ಪರಿಸರದಕ್ಕೆ ಮತ್ತು ಕಾಡಿನ ಮಧ್ಯೆ ಇದ್ದರು. ಈಗ ನಾವು ಬಿಟ್ಟು ಹೊರಗೆ ಬರುವಾಗ ಎಲ್ಲ ರೀತಿಯ ಸಮಸ್ಯೆ ಇವತ್ತು ಆಗ್ತದೆ. ಆದ ಕಾರಣ ಇವತ್ತಿಗಿರುವಂಥ ಪರಿಸರ ಮಾಲಿನ್ಯ ಇರಲಿ, ಕ್ಲೈಮೇಟ್ ಚೇಂಜ್ ಇರಲಿ, ನಮ್ಮ ಕಲುಷಿತ ನೀರುಗಳಿರಲಿ ಅಥವಾ ನಮ್ಮ ಆರೋಗ್ಯಕ್ಕೆ ಸಂಬಂಧಪಟ್ಟಂತ ಹಲವಾರು ರೋಗ ಇರಲಿ, ಇದಕ್ಕೆ ಈಗಿರುವಂಥ ದೊಡ್ಡ ಪರಿಹಾರ ಯಾವುದಂತ ಹೇಳಿದರೆ ಅದು ಅಲೋಪತಿ ಮದ್ದು ತೆಗೆದುಕೊಂಡು ಬಹುಶಃ ಒಂದು ದಿವಸ ಗುಣಮುಖರಾಗುವುದಲ್ಲ. ನಾವೆಲ್ಲರೂ ಗಿಡ ನೆಡುವ ಮೂಲಕ ಶಾಶ್ವತವಾದ ಪರಿಹಾರ ಕಾಣುವುದೇ ಅದು ನಮ್ಮ ಮೊದಲ ಆದ್ಯತೆ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸ್ತೀನಿ. ಎಲ್ಲ ಸಮಸ್ಯೆಗಳ ಪರಿಹಾರ ಯಾವುದು ಅಂತ ಹೇಳಿದರೆ ನಾವು ಗಿಡಗಳನ್ನು ನಟ್ಟುಕೊಂಡು ಬಹುಶಃ ಅದರ ಬಗ್ಗೆ ಜಾಗೃತಿ ಮೂಡಿಸಿಕೊಂಡು ಪರಿಸರ ಅತ್ಯಂತ ಒಂದು ಫಲಪ್ರದವಾದ ಒಂದು ಪ್ರದೇಶ, ಸಂಪನ್ಮೂಲ ಭರಿತವಾದ ಪ್ರದೇಶ, ಆರೋಗ್ಯಕ್ಕೆ ಒಂದು ಅತ್ಯಂತ ಆರೋಗ್ಯಕ್ಕೆ ವಾತಾವರಣ ನಿರ್ಮಾಣ ಜವಾಬ್ದಾರಿ. ನಾವೆಲ್ಲ ಬೇರೆ ಬಹಳಷ್ಟು ವಿದೇಶಗಳ ಸುತ್ತಿದ್ದೇವೆ. ಅಲ್ಲಿ ಏನಿದೆ ಭಾರತ ದೇಶಕ್ಕೆ ಹೆಚ್ಚೇನು ದೊಡ್ಡದೇನು ಜಾಸ್ತಿ ಏನಿಲ್ಲ. ಅವರು ಒಂದೇ ಕೆಲವು ರಾಷ್ಟ್ರದಲ್ಲಿ ಏನಂತ ಹೇಳಿದ್ರೆ ಅದು ಸ್ವಿಟ್ಜರ್ಲ್ಯಾಂಡ್ ಇರಲಿ ಬೇರೆ ಬೇರೆ ಯಾಕೆ ಟೂರಿಸಂ ಹೋಗ್ತಂತ ಹೇಳಿದ್ರೆ ಅಲ್ಲಿಯ ಪರಿಸರನವ್ರು ಕಾಪಾಡಿಕೊಂಡು ಬಂದಿದ್ದಾರೆ. ಅದು ಒಂದು ಕೂಡ ಅವ್ರು ಬಹುಶಃ ಅಲ್ಲಿ ಹಾಳು ಮಾಡಲಿಕ್ಕೆ ಹೋಗಲೇ ಇಲ್ಲ. ಆ ಪರಿಸರ ನ್ಯೂಜಿಲ್ಯಾಂಡ್ ಇರಲಿ ಸ್ವಿಟ್ಜರ್ಲ್ಯಾಂಡ್ ಇರಲಿ ಅಲ್ಲಿ ದೊಡ್ಡ ವಿಶೇಷ ನಮ್ಗಿಂತ ದೇಶಕ್ಕೆ ಜಾಸ್ತಿ ಏನಿಲ್ಲ. ಅದು ಅವ್ರು ಒಂದೇ ದೊಡ್ಡ ಕೊಡುಗೆ ಏನು, ಅದು ಎಲ್ಲ ಹಿರಿಯರು ಯುವಕ ಯಾವುದೇ ಒಂದು ದುರಾಶೆ ಇಲ್ಲದೆ ಯಾವ ಪರಿಸರ ಇದೆಯಾ ಅದಕ್ಕೆ ಮೊದಲ ಆದ್ಯತೆ ಕೊಟ್ಟು ಪರಿಸರವನ್ನು ನಾಶ ಮಾಡದ ರೀತಿಯಲ್ಲಿ ಆ ನೈಸರ್ಗಿಕವನ್ನು ಕಾಪಾಡಿಕೊಂಡದ್ದೇ ಅವ್ರಿಗೆ ಇವತ್ತು ಅಷ್ಟು ಟೂರಿಸಂ ಹೋಗ್ಲಿಕ್ಕೆ ಸಾಧ್ಯ. ನಾವು ಪರಿಸರ ಕಾಪಾಡಿಕೊಂಡು ಬಹುಶಃ ಅದನ್ನು ಬೆಳೆಸಿಕೊಂಡು ಮುಂದೆ ಬಂದರೆ ನಮ್ಮ ಬಹುಶಃ ವಿಶ್ವದ ಎಲ್ಲ ದೇಶದ ಜನರು ಕೂಡ ಭಾರತ ದೇಶಕ್ಕೆ ಬಂದು ಹೋಗುವಂಥ ಒಂದು ದೊಡ್ಡ ಮಟ್ಟದ ನಾವೊಂದು ಕೇಂದ್ರೀಕೃತವಾದ ಒಂದು ಟೂರಿಸಂ ಸ್ಪಾಟ್ ಕೂಡ ಆಗ್ತದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸುವಂಥದ್ದು. ಆದ ಕಾರಣ ಬಹುಶಃ ಈ ಒಂದು ಮ್ಯಾರಥಾನ್ ಮುಖಾಂತರ ದೊಡ್ಡ ಮಟ್ಟದ ಸಂದೇಶ ಬಹುಶಃ ಬಿಜಾಪುರ ಜಿಲ್ಲೆಗೆ ಮಾತ್ರ ಅಲ್ಲ, ಇದು ಇಡೀ ರಾಜ್ಯಕ್ಕೆ ಮತ್ತು ದೇಶಕ್ಕೆ ಕೊಡುವಂಥ ದೊಡ್ಡ ಮಟ್ಟದ ಸಂದೇಶ ಅಂತ ಹೇಳಲಿಕ್ಕೆ ನಾನು ಇವತ್ತು ಇಚ್ಛಿಸುವಂಥದ್ದು. ಆದ ಕಾರಣ ಎಲ್ಲ ಯುವ ಜನಾಂಗ ಮತ್ತು ವಿದ್ಯಾರ್ಥಿ ಸಮುದಾಯಕ್ಕೆ ನನಗೆ ಕೇಳುವುದಿಷ್ಟೇ, ಹಿರಿಯರು ಬಹಳಷ್ಟು ಶ್ರಮವಹಿಸಿಕೊಂಡು ಒಂದು ಹಂತಕ್ಕೆ ತಂದು ಇದನ್ನು ಇವತ್ತು ನಿಲ್ಲಿಸಿದ್ದಾರೆ. ಈಗ ಭುಜಕ್ಕೆ ಭುಜ ಕೊಟ್ಟು ಇದನ್ನು ಇನ್ನಷ್ಟು ಯಶಸ್ವಿಯಾಗಿ, ಇನ್ನಷ್ಟು ವೇಗವಾಗಿ, ಇನ್ನಷ್ಟು ಐತಿಹಾಸಿಕವಾಗಿ ಇದನ್ನು ನಡೆಸ್ಕೊಳ್ಳಿಕ್ಕೆ ಇಲ್ಲಿರುವ ಪ್ರತಿಯೊಂದು ಯುವಕರು ಕೂಡ, ಪ್ರತಿಯೊಂದು ವಿದ್ಯಾರ್ಥಿಗಳು ಕೂಡ ಈ ಒಂದು ಕೋಟಿ ಅಭಿಯಾನ ಪಕ್ಷಕ್ಕೆ ನಮ್ಮ ಸಂಪೂರ್ಣವಾದ ಸಹಕಾರ ಪ್ರೋತ್ಸಾಹ ಕೊಟ್ಟು ಇದು ನಿಮ್ಮ ಒಂದು ಭಾಗದ ಒಂದು ಕಾರ್ಯಕ್ರಮದಲ್ಲಿ ಪ್ರತಿಯೊಬ್ಬರು ಆಲೋಚನೆ ಮಾಡಿಕೊಂಡು ಬಹುಶಃ ಪ್ರೋತ್ಸಾಹ ಕೊಟ್ಟಾಗ ಬಹುಶಃ ಇದು ರಾಜ್ಯ ದಾಖಲೆ ಅಲ್ಲ, ರಾಷ್ಟ್ರ ದಾಖಲೆ ಅಲ್ಲ, ಮುಂದಿನ ದಿನಗಳಲ್ಲಿ ಕೋಟಿ ಅಭಿಯಾನ ವಿಜಾಪುರ ಮ್ಯಾರಥಾನ್ ವಿಶ್ವ ದಾಖಲೆಗೆ ಬಂದು ನಿಲ್ಲುವಂಥ ಕಾಲಘಟ್ಟ ಖಂಡಿತವಾಗಿ ಬರ್ತದೆ. ಅದು ಬರಬೇಕು, ಅದೇ ಇಚ್ಛೆ ಎಂ.ಇ. ಪಾಟೀಲ್ ಮತ್ತು ಟೀಮ್ ಇದೆ ಅಂತ ಹೇಳಲಿಕ್ಕೆ ನಾನು ಇಚ್ಛಿಸ್ತೇನೆ. ಆದಾಗ ನಾನು ನಿಮಗೆಲ್ಲ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ನಾನು ಇವತ್ತು ಸಲ್ಲಿಸಿಕೊಂಡು
ಬಹುಶಃ ನಾವೆಲ್ಲರೂ ಕೂಡ ಬಹುಶಃ ಇವತ್ತು ಅತ್ಯುತ್ತಮವಾಗಿ ಅತ್ಯಂತ ಸತ್ಪ್ರಜೆಯಾಗಿ ಬಹುಶಃ ಭಾರತ ದೇಶ ನೀವು ವಿಶ್ವದ ಯಾವುದೇ ದೇಶಕ್ಕೂ ನಮಗೆ ಸಿಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕಂತ ಹೇಳಿದ್ರೆ ನಾನು ಯಾವ ಒಂದು ಮಾತು ಹೇಳ್ತಾ ಇರ್ತೇನೆ. ನಾನು ಒಂದು ದಿವಸ ನಮ್ಮ ಕುಂಬ್ಳೆ ಅಂತ ಪ್ರದೇಶದಲ್ಲಿ ಒಬ್ಬ ಫಾರಿನರ್ ಅವನ ಭುಜಕ್ಕೆಲ್ಲ ಬ್ಯಾಗನ್ನು ಹಾಕಿಕೊಂಡು ಒಬ್ಬನ ಓಡಾಡಿಕೊಂಡು ಓಡಾಡ್ತಾನೆ. ನಾನು ನನ್ನ ಡ್ರೈವರ್ಗೆ ಹೇಳಿದೆ, ಇವನಿಗೆ ತಲೆ ಸರಿ ಇಲ್ಲ ಮಾಡಿ, ಒಂದು ಬಸ್ಸಲ್ಲಿಯ ಒಂದು ಟ್ರೈನಲ್ಲಿಯ ರಿಕ್ಷಾದಲ್ಲಿ ಅವ್ನಿಗೆ ಎಲ್ಲಿ ಹೋಗಬೇಕು ಎಲ್ಲ ಅವನು ಸಂಪತ್ತಾಗಿ ಒಬ್ಬನ ಓಡಾಡ್ತೇನೆ ಮಧ್ಯ ರಸ್ತೆಯಲ್ಲಿ ಅಂತ ಹೇಳಿಕೊಂಡು 1 ಕಿಲೋಮೀಟರ್ ಹೋಗಿ ನಾಳೆ ಅರ್ಚನೆ ಮಾಡಿದ್ದೆ. ಇವತ್ತು ಅಮೆರಿಕ ದೇಶನೋ ಜರ್ಮನಿಯ ದೇಶನೋ ಗೊತ್ತಿಲ್ಲ, ಭಾರತ ದೇಶ ತುತ್ತ ತುಳಿದ ಕುಂಬ್ಳೆ ಅಂತ ಪ್ರದೇಶದಲ್ಲಿ ಮಧ್ಯಾಹ್ನ 12 ಗಂಟೆಗೆ ಅವನೆಲ್ಲವನ್ನ ಸಂಪತ್ತನ್ನು ಬ್ಯಾಗನ್ನು ಹಾಕಿ ಒಬ್ಬಂಟಿಯಾಗಿ ನಿರ್ಭಯವಾಗಿ ಓಡಾಡುವ ಧೈರ್ಯ ಬಂದರೆ ಅದು ಭಾರತ ದೇಶದಲ್ಲಿ ಬೇರೆ ದೇಶದಲ್ಲಿ ಬರಲಿಕ್ಕೆ ಸಾಧ್ಯವಿಲ್ಲ ಅನ್ನೋ ಹೇಳಲಿಕ್ಕೆ ನಾನು ಇಂಡಿಯನ್ ಬ್ಯೂಟಿ ಆಫ್ ಇಂಡಿಯನ್ ಡೆಮಾಕ್ರಸಿ. ಇದನ್ನು ಉಳಿಸಿಕೊಂಡು ಬೆಳೆಸಿಕೊಂಡು ಹೋಗೋ ಜವಾಬ್ದಾರಿ ಅದು ನಮ್ಮ ನಿಮ್ಮೆಲ್ಲರ ಇವತ್ತು ಜವಾಬ್ದಾರಿ ಆಗಿದೆ. ಆ ಜವಾಬ್ದಾರಿಯಲ್ಲಿ ಪರಿಸರ ಕಾಪಾಡೋದು ಕೂಡ ಅದು ಪ್ರಮುಖವಾದ ನಮ್ಮ ಜವಾಬ್ದಾರಿ ಅಂತ ನಾನು ಹೇಳಲಿಕ್ಕೆ ನಾನು ಇವತ್ತು ಬಯಸುವಂಥದ್ದು. ನಾನು ದೀರ್ಘವಾಗಿ ಮಾತಾಡದೆ ಇನ್ನೊಂದು ಸಂದರ್ಭ ನಿಮ್ಮ ಇನ್ನಷ್ಟು ಮಾತ್ರ ಅವಕಾಶ ಖಂಡಿತವಾಗಿ ಪಡ್ಕೊಳ್ಳಿ ಅಂತ ಹೇಳಿಕೊಳ್ತಾ, ಬಹುಶಃ ಯಾರೆಲ್ಲ ಇದರಲ್ಲಿ ಭಾಗವಹಿಸಿದಾರ ನಾನು ಇವೆಲ್ಲ ನನ್ನ ವಿಶೇಷ ತುಂಬ ಹೃದಯದ ನನ್ನ ಧನ್ಯವಾದ ಶುಭಾಶಯ ಸಲ್ಲಿಸಿಕೊಂಡು, ಯಾಕಂದ್ರೆ ಇದು ಯಶಸ್ವಿ ಆಗಬೇಕಂದ್ರೆ ನಿಮ್ಮ ಭಾಗವಹಿಸೋ ಮುಖ್ಯ. ಕೆಲವರು ಗೆಲ್ಲಿಕ್ಕೆ ಆಗ್ತದೆ, ಕೆಲವರು ಆಗುದಿಲ್ಲ, ಇಲ್ಲ ನಮಗೆ ಮುಟ್ಟಿಸಿ ನಿಮ್ಮ ಬಂದ್ ಮಾಡಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕೆ ನಾವು ಘೋಷಣೆ ಮಾಡ್ತೀವಿ ನಂಬರ್ 1, ನಂಬರ್ 2, ನಂಬರ್ 3 ಅಂತೇಳಿ. ಆದ ಕಾರಣ ಇವತ್ತು ಕೆಲವು ಪ್ರಶಸ್ತಿ ಪಡೆದಿರ್ಬೋದು, ಇನ್ನು ಕೆಲವು ಪಡೆದಿರಬಹುದು. ಅದು ನಾನು ಹೇಳಿದಿಷ್ಟೇ, ಈ ಗೆಲುವು ಈ ಸ್ಪರ್ಧೆಯಲ್ಲಿ ವಿಜೇತ ಅದು ಯಾರ ಗೆಲುವು ಕೂಡ ಅಲ್ಲ, ಈ ಸೋಲು ಅದು ಯಾರು ಸೋಲು ಕೂಡ ಅಲ್ಲ. ಈ ಗೆಲುವು ಅದು ಬಿಜಾಪುರ ಜಿಲ್ಲೆಯ ಜನತೆಯ ಕೋಟಿ ಅಭಿಯಾನ ವೃಕ್ಷ ಸಮಿತಿಯ ಗೆಲುವಾಗಿ ಬಂದತೆ ಅಂತ ಹೇಳಿ ಗೊತ್ತಾ. ಮತ್ತೊಮ್ಮೆ ನಿಮ್ಗೆಲ್ಲ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು ಮತ್ತು ಈ ಒಂದು ಐತಿಹಾಸಿಕ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಬಂದು ನಿಮ್ಮೆಲ್ಲರ ಆಶೀರ್ವಾದ ಮಾಡಲಿಕ್ಕೆ ಅವಕಾಶ ಮಾಡಿಕೊಂಡ MB ಪಾಟೀಲ್ ಅವರಿಗೂ, ಸುನೀಲ್ ಪಾಟೀಲ್ ಅವರಿಗೂ, ಮಹಾಂತೇಶ್ ಅವರಿಗೂ, ಇಡೀ ನಮ್ಮ ಈ ತಂಡದವರಿಗೆ ಮತ್ತೆ ನನ್ನ ವಿಶೇಷದ ಅಭಿನಂದನೆ ಶುಭಾಶಯ ಸಲ್ಲಿಸಿಕೊಂಡು, ಬಹುಶಃ ತಾವೆಲ್ಲರೂ ಕೂಡ ನಮ್ಮ ಮಂಗಳೂರು ಕಾಳೆ ಕ್ಷೇತ್ರಕ್ಕೆ ತಾವೆಲ್ಲ ಬರಬೇಕು ಅಂತ ಹೇಳಿಕೊಳ್ತಾ ನನ್ನ ಮಾತು ಮುಗಿಸ್ತೀನಿ. ಜೈ ಹಿಂದ್. Thank you very much, sir, for those inspiring words. Next, I would like to invite on stage our Honorable MB Patil, sir, the Karnataka Minister for Large and Medium Scale Industries. Is a forward-thinking leader known. What a great moment for all the winners here. The next age category is 45 to 59. First position goes to Shyamala S. Second position ಫಸ್ಟ್ ಟೈಮ್ ಹೊಡಿದ್ದು ಚಂದ ಅನಿಸೈತ್ರಿ. ತುಂಬ ಗೊತ್ತಿಲ್ಲ. 10 ಕಿಲೋಮೀಟರ್. ಪ್ರಿಯಾಂಕಾ ಮೇತ್ರಿ, ಅಮೃತ ವಾಲಿಕರ್. ಎಲ್ಲರೂ ಹಮ್ಮಿಕೊಂಡಿದ್ದು ಎಲ್ಲರಿಗೂ ಖುಷಿಯಾಗಿದೆ. ಎಲ್ಲರೂ ಸಂತೋಷದಿಂದ ಭಾಗಿಯಾಗಿದ್ದಾರೆ. ಫಸ್ಟ್ ಟೈಮ್ ಸರ್. 5 ಕಿಲೋಮೀಟರ್. ಖುಷಿ ಆಯಿತು ಸರ್. ಖುಷಿ ಆಯಿತು ಸರ್. ರೀ ಸರ್. ಸುಪ್ರಿಯಾಂಕಾ ಪವಾರ್ ಸರ್. ಅಂಕಿತಾ ರವಿನಾಥ್.
बहुत अच्छा लगा 5 हाँ हाँ अफसाना इनामदार 5 ಕಿಲೋಮೀಟರ್ ಹಾಂ ಹಾಂ I have participated for the first time and I have run 5 kilometers. It was a good experience for me. अच्छा था, काफ़ी एनर्जेटिक था. I must choose to participate for another time. I am from Vijaypur. ಇಲ್ಲ ಲಾಸ್ಟ್ ಇಯರ್ ಸಹ ಓಡಿದ್ದೆ, ಇದು ಎರಡನೇ ಸತಿ. ಹಾಂ, ಒಳ್ಳೆ ಅನುಭವ. ಎಷ್ಟು ಫಿಟ್ ಇದೀವಿ ಅಂತೇಳಿ ಗೊತ್ತಾಗ್ತದೆ. ಇಲ್ಲ ಎಲ್ಲರೂ ಇದ್ದಾರೆ, ಸಣ್ಣ ಏಜ್ ಇದ್ದಾರೆ, ಮಿಡ್ಲ್ ಏಜ್ ಇದ್ದಾರೆ, ಓಲ್ಡ್ ಏಜ್ ಇದ್ದಾರೆ, ಎಲ್ಲ ಜೆಂಟ್ಸ್ ಲೇಡೀಸು ಎಲ್ಲ ಒಳ್ಳೆ ಸ್ಪಿರಿಟಿಂದ ಓಡ್ತಿದ್ದಾರೆ. ಒಳ್ಳೆ ಒಂದು ಹಬ್ಬದ ವಾತಾವರಣ ಐತೆ. ಥ್ಯಾಂಕ್ ಯು.